ರುದ್ರಭೂಮಿಯಲ್ಲಿರಲು ಶಿವತಾಂಡವ ಅಸ್ತ್ರಶಸ್ತ್ರ ಇದ್ದರು ಶತ್ರು ಡವಡವಡವ ಅವತಾರ ಕಾರಣ ಗುರುಳ ದಿಗ್ಭಾರಣ ಹರಿ ಹರಿಯುತ್ತಿದೆ ರುದ್ರಧಾರದಿನ ದಿನ ರುದ್ರಧಾರದಿನ ದಿನ ಗರ 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 ಸರ್ವಗಾಯ ನಮೋ ಗರ 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 ಸರ್ವಗಾಯ ನಮೋ ಗರ 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 ಸರ್ವಗಾಯ ನಮೋ ಗರ 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 ಸರ್ವಗಾಯ ನಮೋ ಸರ್ಪಾಕ್ಷಿಪುರದ ಪ್ರಜೆಗಳ ಮಂತ್ರದಲ್ಲಿ ಸರ್ಪಕಾಯ, ಸರ್ಪಾಕ್ಷಿಪುರದ ಪ್ರಜೆಗಳ ಉಸಿರಿನಲ್ಲಿ ಸರ್ಪಕಾಯ, ಸರ್ಪಾಕ್ಷಿಪುರದ ಪ್ರಜೆಗಳ ನೆತ್ತರಿನ ಕಡಕಡದಲ್ಲಿ ಸರ್ಪಕಾಯ. ಈ ಸರ್ಪಕಾಯದಿಂದ ನಿರ್ಮಿತವಾದ ಈ ಸರ್ಪಾಕ್ಷಿಪುರಕ್ಕೆ ಈ ಸರ್ಪರಾಜನೇ ಅಧಿಪತಿ, ಈ ಸರ್ಪರಾಜನೇ ಆದಿರಾಜ. ಅಧರ್ಮದ ಅನುಮೋದನೆಯನ್ನು ಮಾಡಿದ ನನ್ನ ಸಹಧರ್ಮಿಣಿ, ನನ್ನ ಸಹಚಾರಿಣಿ ಅನುಮೋದನೆಯನ್ನ ನಾನೇ ನನ್ನ ಕೈಯಾರ ಮೃತ್ಯು ಕೂಪಕ್ಕೆ ಕಟ್ಟಿದ ಅಧರ್ಮಿ ಈ ಸರ್ಪಕಾಯ ಮಹಾರಾಜ. ಗದ್ದುಗೆಯಲ್ಲಿ ಕುಳಿತ ಶತ್ರುಗಳ ನಾಶವಾದಾಗ, ಗದೆ ನನ್ನ ಹೆಗಲೇರಿದಾಗ, ಗದೆಯಿಂದ ಅಲ್ಲಿಯವರೆಗೆ ಕಟ್ಟಿಟ್ಟ ಬುದ್ಧಿ ರಾಜ್ಯ ಕಾಲಸ್ಯ ಕಾರಣ. ಈ ಸರ್ಪಾಕ್ಷಿಪುರದಲ್ಲಿ ನನ್ನಿಂದಲೇ ಪ್ರಜೆಗಳ ಪತನ, ನನ್ನಿಂದಲೇ ಪ್ರಜೆಗಳ ಉದ್ಧಾರ. ಮಾ ವೀರ ಸಂಪನ್ನ, ಮಾ ಪರಾಕ್ರಮಿ, ರಾಜ್ಯ ಶ್ರೇಷ್ಠ ಈ ಸರ್ಪಕಾಯನ ಸೈನ್ಯದ ಮೇಲೆ ಕಣ್ಣಿಟ್ಟಿರುವರು ಬೇರೆ ಯಾರು ಅಲ್ಲ, ಆ ವಾಂಛಿತಪುರದ ದೊರೆ ಶಿವಭಕ್ತ ಹಂಸಾನಂದ. ಹಂಸಾನಂದ, ಯಜ್ಞ ಕುಂಡದಲ್ಲಿ ಉರಿಯುತ್ತಿರುವ ಬೆಂಕಿಗೆ ಧಗಧಗನೆ ಉರಿಯುವಾಗ ತುಪ್ಪ ಸವಿರಿದ ಹಾಗೆ ನನ್ನ ಶತ್ರುವಿನ ಹೆಸರು ಕೇಳಿದೊಡನೆ ನನ್ನಲ್ಲಿ ಕಥಕಥನೆ ಕುದಿಯುತ್ತಿದೆ, ನನ್ನ ತನುವಿನಲ್ಲಿ ನೆತ್ತರು. ಹಂಸಾನಂದ, ನಿನ್ನ ಪುರದೊಳಗೆ ಹೊಕ್ಕಿದ ನನ್ನ ಸೈನ್ಯವನ್ನ ನಿರ್ದಾಕ್ಷಿಣ್ಯವಾಗಿ ಕಟ್ಟು ಹಾಕಿರುವೆನೋ. ಬಲೆ ಹಂಸಾನಂದ, ಬಲೆ. ಮೆಚ್ಚಿಗ ನಿನ್ನ ಪರಾಕ್ರಮಕ್ಕೆ. ಆದರೆ ಶಿವಭಕ್ತ ಎಂಬ ಮಾತ್ರ ಕಾರಣಕ್ಕೆ ನಿನ್ನನ್ನ ಸಂಹರಿಸದೆ ಬಿಡಲಾರ ಈ ಸಂಹಾರಕ. ಸರ್ಪಕಾಯನಿಂದ ಇಂದಿನ ಆರಂಭ ದೇಶಗಳ ವಿವಿಧೋಪಾಯ. ಇಂದಿನಿಂದ ಆರಂಭ ನನ್ನ ಶತ್ರುಗಳ ಪ್ರಾರಂಭ ಕರ್ಮ. ಇವನು ಯಾರು? ಸರ್ಪಕಾಯ, ಸರ್ಪಾಕ್ಷಿಪುರದ ಒಡೆಯ, ಸರ್ವಸ್ವ
ನಮೋ. ಅಣ್ಣ, ಯಾಕೆ ಈ ಗರ್ಜನೆ? ಯಾಕೆ ಅಹಂಕಾರ? ಯಾಕೆ ಈ ದುರ್ವರ್ತನೆ? ನೀನು ಸರ್ಪಾಕ್ಷಿಪುರದ ರಾಜ. ಹ, ಪ್ರಜೆಗಳು ನಿನ್ನನ್ನು ಗೆಲ್ಲಿಸಿದ್ದಾರೆ ಅಂದ ಮಾತ್ರಕ್ಕೆ ಪ್ರಜೆಗಳೆಲ್ಲ ನಿನ್ನ ಗುಲಾಮರಲ್ಲ. ನಿನ್ನ ಪ್ರಜೆಗಳನ್ನ, ಈ ಭೂಲೋಕದಲ್ಲಿರುವ ಪ್ರತಿಯೊಂದು ಜೀವರಾಶಿಗಳನ್ನ ರಕ್ಷಿಸುವವನು ಒಬ್ಬನೇ, ರಕ್ಷಿಸುವವನು ಒಬ್ಬನೇ. ಅವನೇ ಆ ಮಹೇಶ್ವರ. ಎಲ್ಲಿರುವನು ಆ ನಿನ್ನ ಮಹೇಶ್ವರ? ಸುಜನೇಂದ್ರ, ನಿನಕ್ಕಿಂತ ಮೊದಲು ಈ ಭೂಮಿಯ ಮೇಲೆ ಜನ್ಮ ತಾಳಿದವನು ನಾನು. ಈ ಸರ್ಪಕಾಯ ಜನ್ಮ ತಾಳಿದ ಮೇಲೆ ಹುಟ್ಟು ಸರ್ಪಕಾಯನ ಕೈಯಲ್ಲಿ, ಇರುವಿಕೆ ಈ ಸರ್ಪಕಾಯನ ಕೈಯಲ್ಲಿ, ಸಾವು ಈ ಸರ್ಪಕಾಯನ ಕೈಯಲ್ಲಿ. ಸಾವು ಸರ್ಪಕಾಯನ ಕೈಯಲ್ಲೇ? ಭ್ರಮೆ, ಅದು ನಿನ್ನ ಭ್ರಮೆ. ಭ್ರಮೆಯಲ್ಲಿ ಬದುಕ್ತಾ ಇದೆಯಾ ನೀನು? ನಿನ್ನ ಈ ಅಟ್ಟಹಾಸತನ, ನಿನ್ನ ಈ ಮೂರ್ಖತನ, ನಿನ್ನ ಈ ಉದ್ದಟತನ ಸಾಕು, ನಿಲ್ಲಿಸು. ಭಯಾತ್ ಭಯಂ, ಪ್ರಾಣ ಭಯಂ. ಎಲ್ಲ ಭಯಕ್ಕಿಂತಲೂ ಪ್ರಾಣ ಭಯ ದೊಡ್ಡದು. ಧರ್ಮದಿಂದ ಶಿವನನ್ನ ನೆನೆದು ನಿನ್ನ ಪ್ರಾಣವನ್ನು ರಕ್ಷಿಸಿಕೋ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಆಯುಷ್ಯ ಪರಮ ಧರ್ಮ ಎಂದು ನಂಬಿದವನು ನಾನು. ನನ್ನ ಶತ್ರುವ ಹಂಸಾನಂದ ಹಾಗೂ ಅವನ ಮೊಮ್ಮಗ ಶಿವಭಕ್ತ ಅಜೇಂದ್ರನನ್ನು ನಾನು ಸುಮ್ಮನೆ ಬಿಡುವೆನೆ? ಅಣ್ಣ ಅಣ್ಣ ಅಣ್ಣ, ಅಧರ್ಮೀಯ ಹಾಗೆ ವರ್ತಿಸಬೇಡ. ನೀನು ನಿನ್ನ ಪ್ರಜೆಗಳಿಗಷ್ಟೇ ರಾಜ, ಲೋಕಕ್ಕಲ್ಲ. ಸುಜನೇಂದ್ರ, ಸುಜನೇಂದ್ರ, ವಂಶಕ್ಕೆ ಕೀರ್ತಿ ತರುವ ನನ್ನ ಕುಲಪುತ್ರ ಹಂಸಾನಂದನೇ ನನಗೇನು ಉದರುತ್ತರ ಮಾತನಾಡುತ್ತಿರುವಾಗ ನೀನು ನನ್ನ ಕೆಳಗಿಂದ ಚಿಕ್ಕವನು. ನೀನಾವ ಲೆಕ್ಕ ನನಗೆ? ಅಣ್ಣನಾದ್ರೂ ಸರಿ, ಅಪ್ಪನಾದ್ರೂ ಸರಿ, ಗುರುವಾದ್ರೂ ಸರಿ, ಪರಾಕ್ರಮ ಇದೆ ಅಂತ ಅಧರ್ಮದ ದಾರಿ ತುಳಿದರೆ ಯುದ್ಧಕ್ಕೆ ಆಹ್ವಾನಿಸಿ ಸೊಕ್ಕು ಮುರಿಯದೆ ಇರಲಾರ ಈ ಸುಜನೇಂದ್ರ. ಇದು ಸತ್ಯ. ಭಲೇ ಭಲೇ ಹಂಸಾನಂದ, ಭಲೇ. ಮಾತೃವಾತ್ಸಲ್ಯ. ಈ ಸುಜನೇಂದ್ರ ಒಬ್ಬ ಪರಾಕ್ರಮಿ ಎಂದು ತಿಳಿದುಕೊಟ್ಟಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಆದರೂ ಅಣ್ಣನೊಂದಿಗೆ ಹೋರಾಡುವ ಛಲವೇ? ರಾಜ್ಯದ ಆಧಿಪತ್ಯವನ್ನು ವಹಿಸಿಕೊಟ್ಟು ರಾಜ್ಯ ಒಳವ ಯಾವ ಕನಸು ನನಗಿಲ್ಲ. ನೀನು ಧೀಮಂತ ಪುರುಷ, ಸತ್ಯಸಂಧನಾಗಿ ಬದುಕದೆ ಪ್ರಜೆಗಳಿಗೆ ಅಧರ್ಮದ ದಾರಿ ತೋರಿಸಿದರೆ ಶಿವನಿನ ಸರ್ವನಾಶ ಮಾಡದೆ ಇರಲಾರ. ಇದು ಸತ್ಯ. ನೂರಾರು ಯಾಗಗಳನ್ನ ಮಾಡಿ ವೇದ ಉಪನಿಷತ್ತುಗಳನ್ನ ಓದಿ ಈ ನನ್ನ ನೈಪುಣ್ಯದ ನೀನು ಬುದ್ಧಿ ಹೇಳಲು ಬಂದಿರುವೆ. ಪರಾಕ್ರಮ ಇದೆಯಾ? ಪರಾಕ್ರಮಿ ನನ್ನ ಭುಜಬಲದ ಪರಾಕ್ರಮ ಏನು ಅಂತ ನಾನು ನಿನ್ನ ನೋಡ್ತೀನಿ.
ತನ್ನನ್ನು ಕ್ಷಮಿಸು. ಭಕ್ತಿಗೆ ವಿಕೋಪಕ್ಕೆ ಕಲೆಯನ್ನ ನೀಡಿ ಸಹಜಾತರೊಂದಿಗೆ ಹೋರಾಡಲು ಬಂದಿಯಲ್ಲ. ಅಣ್ಣನ ಗದಾಪ್ರಾಣ ಹೇಗಿರುತ್ತೆ ಅಂತ ನಿನಗೂ ತಿಳಿದಿರಲಿ ಸುಚೇಂದ್ರ. ನಾನ್ಯಾರು? ಸರ್ಪಾಕ್ಷಿಪುರದ ಒಡೆಯ. ನನ್ನಿಂದಲೇ ನಿಮ್ಮೆಲ್ಲರ ಲಯ ಲಯ. ಅಡ್ಡ, ಇದು ಯುದ್ಧ ಮಾಡುವ ಸಮಯವಲ್ಲ. ಪರಾಕ್ರಮ ಇದೆ ಅಂತ ಈ ತಮ್ಮನೆಲ್ಲ ಸೋಲಿಸಿ ಬೀಗುತ್ತಿದ್ದೀಯಾ ನೀನು? ಬೀಗುತ್ತಿದ್ದೀಯಾ? ಅಧರ್ಮದಿಂದ ನೀನು ಎಷ್ಟು ಬಾರಿ ಬೇಕಾದರೂ ಗೆಲ್ಲಬಹುದು. ಆದರೆ ಕರ್ಮ ಅನ್ನೋದು ಎದುರು ಬಂದಾಗ ಧರ್ಮದ ಆಟ ಪ್ರಾರಂಭವಾಗುತ್ತದೆ. ಆಗ ನಿನ್ನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸೋಲುವವರು ಯಾರು? ಯಾರು ಸೋಲುವವರು? ಯುದ್ಧನ ರಣಭೂಮಿಯಲ್ಲಿ ಮಾಡುವುದಕ್ಕಿಂತ ಮುಂಚೆ ಮನೋಭೂಮಿಯಲ್ಲಿ ಮಾಡು. ಯುದ್ಧ ಭೂಮಿಯಲ್ಲಿ ಸೋಲೋದಕ್ಕೆ ಬೇಕಾದಷ್ಟು ಅವಕಾಶಗಳಿರುತ್ತೆ. ಮನಸ್ಸಿಂದ ಸೋಲುವವರಿಗಲ್ಲ. ಈ ಸುಚೇಂದ್ರ ಮನಸ್ಸಿಂದ ಸೋಲುವವನಲ್ಲ. ನಿನ್ನ ಕೈತುತ್ತು ಉಂಡು ಬೆಳೆದವನು ನಾನು. ನಿನ್ನನ್ನು ಸೋಲಿಸಿ ಸಂತಸ ಪಡುವ ಮೂರ್ಖ ತಮ್ಮ ನಾನಲ್ಲ. ನಿನ್ನ ಸಮಬಲವಾಗಿ ಹೋರಾಡುವ ಯಾವ ಅಧಿಕಾರವೂ ನನಗಿಲ್ಲ. ಹಾಗಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಸೋದರತ್ತಿಯ ಮಗನಾದ ರಕ್ಕಸ ಶಿಶುಪಾಲನ ಸಂಹಾರಕ್ಕಾಗಿ 100 ತಪ್ಪುಗಳನ್ನು ಸಹಿಸಿಕೊಂಡ. ಆದರೆ ಈ ಸುಚೇಂದ್ರ ನಿನ್ನ ಎಲ್ಲ ತಪ್ಪುಗಳನ್ನು ಸಹಿಸಿಕೊಳ್ಳೋದಕ್ಕೆ ನಾನೇನೋ ಶ್ರೀಕೃಷ್ಣ ಪರಮಾತ್ಮ ಅಲ್ಲ.